ಸೀತಾ ಆಫ್ಟರ್ ಸಚ್ ಅ ಲಾಂಗ್ ಟೈಮ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಹೊಸದಾಗಿ ಜಾಯ್ನ್ ಆಗಿರೋ ಎಂಪ್ಲಾಯೀಸ್ ನೀವು ಯಾರು ಸರ್ ಅಂತ ಕೇಳಿದ್ರೆ ಸಾಕು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆಫೀಸಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಇಷ್ಟು ದಿನ ಪಾಪ ಅಶೋಕ್ ಅವರೇ ಎಲ್ಲ ಹ್ಯಾಂಡಲ್ ಮಾಡಿದ್ದಾರೆ. ಅದಕ್ಕೆ ಹೋಗ್ತಾ ಇರೋದು. ಪೆಂಡಿಂಗ್ ವರ್ಕ್ಸ್ನೆಲ್ಲ ನಾನು ಅಶೋಕ ಸೇರ್ಕೊಂಡು ಮುಗಿಸ್ಬಿಡ್ತೀವಿ. ಆಲ್ಸೋ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲವೊಂದು ಫ್ರಾಡಲೆಂಟ್ ಆಕ್ಟಿವಿಟೀಸ್ ಆಗ್ತಿದೆ ಅಂತ ಕೇಳ್ಪಟ್ಟಿದ್ದೀವಿ. ಫಸ್ಟ್ ಅದನ್ನ ಹೋಗಿ ಚೆಕ್ ಮಾಡಬೇಕು. ಬಟ್ ಏನು ಮಾಡೋದು, ನಿಮ್ಮಿಬ್ಬರನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ನನಗೆ. ಹಾಗಂತ ನೆಪ ಮಾಡ್ಕೊಂಡು ಮನೇಲಿರಂಗಿಲ್ಲ. ದೇಸಾಯಿ ಕಂಪನಿ CEO ಅಂತ ನೀವು ಮರಿಬೇಡಿ, ಆಯ್ತಾ? ಓಕೆ ಬಾಸ್. ಬೇಬಿ ಗೋಬಿ, ಕೇಳಿಸ್ಕೊಂಡೆ ನಿನ್ ಸೀತಮ್ಮ ಎಷ್ಟು ಸ್ಟ್ರಿಕ್ಟ್ ಅಂತ? ಆಫೀಸ್ಗೆ ಹೋಗು ಅಂತ ಫೋರ್ಸ್ ಮಾಡ್ತಿದ್ದಾರೆ. ಇಟ್ಸ್ ಓಕೆ ಅಪ್ಪ, ಹೋಗು. ನಾನು ಇನ್ಮೇಲೆಯಿಂದ ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಇನ್ನು ಆಫೀಸಿಂದ ಬಂದ ತಕ್ಷಣ ನಾವಿಬ್ರು ಒಟ್ಟಿಗೆ ಆಟ ಆಡೋಣ. ಓಕಿ ಡೋಕಿ. ಸಿಹಿ ಲೈಫು ಮತ್ತೆ ನಾರ್ಮಲ್ ಆಗ್ತಿದೆ. ಓ ಇಲ್ಲ, ಸ್ಪೆಷಲ್ ಆಗ್ತಿದೆ. ನಾನು ಯಾವಾಗಲೂ ಸ್ಪೆಷಲ್. ಅಫ್ಕೋರ್ಸ್ ಬೇಬಿ ಗರ್ಲ್. ಅದು ಸೀತಾ, ಸಿಹಿ ಪುಟನ ಲೀಗಲ್ ಆಗಿ ಅಡಾಪ್ಟ್ ಮಾಡ್ಕೊಳ್ಳೋವರೆಗೂ ನನ್ನ ಮನ್ಸಿಗೆ ಸಮಾಧಾನ ಇಲ್ಲ. ಕೆಲವೊಂದು ಪ್ರೊಸೀಜರ್ಸ್ ಇದೆ, ಅದೆಲ್ಲ ಆದಷ್ಟು ಬೇಗ ಮುಗ್ದೋದ್ರೆ ಸಾಕು ಅಂತ ಅನಿಸ್ತಿದೆ. ಮತ್ತೆ ಇನ್ಯಾರು ಬಂದು ಏನಾದ್ರು ತೊಂದರೆ ಕೊಟ್ಟರೆ ಅದನ್ನ ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ನನಗೂ ಅಷ್ಟೇರಾ, ಅವಳನ್ನ ಒಂದು ಕ್ಷಣ ನೋಡದೆ ಇದ್ರೆ ನನಗೊಂಥರ ಭಯ ಆಗುತ್ತೆ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ನಾವು 3 ಜನ ಯಾವಾಗಲೂ ಒಟ್ಟಿಗೆ ಇರ್ತೀವಿ. ಓಕೆ ಬಂಗಾರ, ಆಫೀಸ್ಗೆ ಹೋಗೋ ಟೈಮ್ ಆಯ್ತು. ಕಳೆದ ನಿನ್ನೆಗಳ ಮರೆಸುವಂತ ನಲ್ಮೆಯ ನಾಳೆಯಾಗಿ ಕನಸೊಂದನು ಕಾಣಲು ಕಣ್ಣ ನೋಟವು ಸೇರಲಿ, ಉಸಿರೊಂದನು ಆಡಲು 2 ಶ್ವಾಸವು ಕೂಡಲಿ. ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ. ಜನುಮ ಜನುಮ ಸಾಗಲಿ ಬಂಧನ, ಹರುಷ ಹಾರುತ್ತಿದೆ ಎದೆಯ ತುಂಬ ಪ್ರೀತಿಯೇ ರೆಕ್ಕೆಯಾಗಿ. ಸನಿಹದಲ್ಲೇ ಇರೋ ಸೊಗಸು ಹೀಗೆ ಕಾಯಲಿ ಸ್ಫೂರ್ತಿಯಾಗಿ. ಅನುರಾಗವೇ ಸೇತುವೆ, 2 ತೀರವು ಸೇರಲಿ. ഇരുളൊന്തನು ಮೀರಿಸೋ ನಸುಕು ನಿತ್ಯವೂ ಮೂಡಲಿ.